ಕೊನೆಗೂ ಎರಡನೇ ಮದುವೆಗೆ ಸಜ್ಜಾದ ಮೇಘ್ನಾ ರಾಜ್. ಧ್ರುವ ಸರ್ಜಾ ಅವರ ಆಪ್ತ ಸ್ನೇಹಿತನೊಂದಿಗೆ ಎರಡನೇ ಮದುವೆಗೆ ಸಜ್ಜಾದ ಮೇಘ್ನಾ ರಾಜ್. ಅಷ್ಟಕ್ಕೂ ಗಂಡು ಯಾರು, ಯಾವಾಗ ಮದುವೆ, ಸೊ ಏನೇನೆಲ್ಲ ಆಯಿತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಅಷ್ಟಕ್ಕೂ ಎರಡನೇ ಮದುವೆಯನ್ನು ಯಾಕೆ ಆಗ್ತಿದ್ದಾರೆ, ಚಿರಂಜೀವಿ ಸರ್ಜಾ ಒಂದು ಮರಣ ಹೊಂದಿದ ನಂತರ ಇವರು ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಸೊ ಯಾಕೆ ಎರಡನೇ ಮದುವೆಯನ್ನು ಆಗ್ತಿದ್ದಾರೆ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸೊ ಮೇಘ್ನಾ ರಾಜ್ರವರೇ ಒಂದು ಬಿಚ್ಚಿಟ್ಟಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಒಂದು ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನು ಆಗ್ತಿದ್ದಾರೆ. ಮೊಟ್ಟ ಮೊದಲನೇದಾಗಿ ಚಿರಂಜೀವಿ ಸರ್ಜಾ ಅವರು ಒಂದು ಮರಣ ಹೊಂದಿದಾಗ ಸೊ ಮೇಘ್ನಾ ರಾಜ್ರವರು ಏನು ಹೇಳಿದ್ರಪ್ಪ ಅಂತಂದರೆ, ನಾನು ಯಾವುದೇ ಎರಡನೇ ಮದುವೆ ನಿರ್ಧಾರದಿರಲಿಲ್ಲ, ಸೊ ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ, ದಯವಿಟ್ಟು ಯಾರೂ ಊಹಾಪೋಹಗಳಿಗೆ ಒಂದು ತಲೆಯನ್ನು ಕೊಡಬೇಡಿ, ಖಂಡಿತವಾಗಲೂ ಚಿರಂಜೀವಿ ಸರ್ಜಾನೇ ನನಗೆಲ್ಲ, ಸೊ ಅವರನ್ನು ಬಿಟ್ಟು ನಾನು ಎರಡನೇ ಮದುವೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಸ್ವತಃ ಮೇಘ್ನಾ ರಾಜ್ರವರೇ ಒಂದು ಮಾಧ್ಯಮಗಳ ಮುಂದೆ ಒಂದು ಸ್ಪಷ್ಟನೆಯನ್ನು ನೀಡಿದರು. ನಾನು ಯಾರನ್ನೂ ಮದುವೆ ಆಗೋದಿಲ್ಲ, ನನ್ನ ಜೀವನದಲ್ಲಿ ಕೊನೆಯ ಪತಿ ಹಾಗೆ ಮೊದಲೇ ಪತಿ ಎಲ್ಲವೂ ಕೂಡ ಚಿರಂಜೀವಿ ಸರ್ಜಾ ಅವರೇ ಅಂತಕ್ಕಂಥ ಮಾತನ್ನು ಇಲ್ಲಿ ನಟಿ ಮೇಘ್ನಾ ರಾಜ್ರವರು ಒಂದು ಹೇಳಿಕೆಯನ್ನು ಮಾಧ್ಯಮಗಳ ಮುಂದಾಗಿರ್ಬೋದು, ತಮ್ಮ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಾಗಿರ್ಬೋದು ಹಂಚಿಕೊಂಡಿದ್ರು. ಅದಾದ ನಂತರ ಏನಾಯ್ತಪ್ಪ ಅಂತಂದರೆ, ಈಗ ಎರಡನೇ ಮದುವೆಗೆ ಯಾಕೆ ಸಜ್ಜಾಗಿದ್ದಾರೆ, ಸೊ ಏನು ಕಾರಣ ಅಂತಕ್ಕಂಥದ್ದನ್ನು ನೋಡೋದಾದರೆ, ಖಂಡಿತವಾಗ್ಲೂ ಸ್ವತಃ ಮೇಘ್ನಾ ರಾಜ್ರವರೇ ಮೊನ್ನೆ ಒಂದು ಬ್ರಾಡ್ಕಾಸ್ಟ್ನಲ್ಲಿ ಹೇಳಿದ್ದಾರೆ. ಸೊ ನಾನು ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಸೊ ಎರಡನೇ ಪ್ರೀತಿಯನ್ನು ಹುಡ್ಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಯಾಕಂತಂದರೆ ಚಿರಂಜೀವಿ ಸರ್ಜಾ ಅವರು ಕೂಡ ನನ್ನ ಹತ್ರ ಇಲ್ಲ ಈಗ, ಸೊ ಅವ್ರು ಏನಾದರೂ ಇದ್ದಿದ್ದು ನಾನು ಇನ್ನೊಬ್ಬರನ್ನು ಹಂಬಲಿಸಿದ್ರೆ ಅದು ನನ್ನ ತಪ್ಪಾಗ್ತಾ ಇತ್ತು, ಸೊ ಯಾವುದೇ ರೀತಿಯ ಒಂದು ತಪ್ಪಾಗೋದಿಲ್ಲ ಅಂತಕ್ಕಂಥದ್ದನ್ನು ನಮ್ಮ ತಂದೆ ತಾಯಿಯವರು ನನಗೆ ಮನವರಿಕೆ ಮಾಡಿಸಿದ್ರು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಏನಾಯಿತು, ಯಾಕೆ ಮೊಟ್ಟ ಮೊದಲನೇದಾಗಿ ನೀವು ಬೇಡ ಅಂತಿದ್ರಿ, ಸೊ ಯಾಕೆ ಒಂದು ಈಗ ಎರಡನೇ ಮದುವೆಯನ್ನು ಆಗ್ತಿದ್ದೀರಾ ಅಂತಕ್ಕಂಥ ಮಾತನ್ನು ಸೊ ಒಂದು ನ್ಯೂಸ್ ಪಾರ್ಟ್ನರ್ಗಳು ಕೇಳ್ತಾರೆ. ಆವಾಗ ಇವರು ಮೇಘ್ನಾ ರಾಜ್ರವರು ನೀಡಿರೋ ಉತ್ತರ ಅತ್ಯಂತ ಶಾಕ್ ಆಗಿದೆ. ಸೊ ನಾನು ಮೊಟ್ಟ ಮೊದಲನೇದಾಗಿ ನಾನು ಎರಡನೇ ಮದುವೆ ಆಗುವ ಒಂದು ಯಾವುದೇ ವಿಚಾರ ತಲೆಯಲ್ಲಿರಲಿಲ್ಲ. ಸೊ ನನ್ನ ತಂದೆ ತಾಯಿಯವರು ಮೊಟ್ಟ ಮೊದಲಿಗೆ ನನಗೆ ತುಂಬ ಅಂದರೆ ತುಂಬಾ ಫೋರ್ಸ್ ಮಾಡ್ತಾ ಬಂದರು. ಸೊ ಆವಾಗಲೂ ಕೂಡ ನನಗೆ ಇಷ್ಟ ಇರಲಿಲ್ಲ. ಸೊ ಅದಾದ ನಂತರ ಕೆಲವೊಂದಿಷ್ಟು ದಿನಗಳ ಕಾಲ ಎಲ್ಲವೂ ಚೆನ್ನಾಗಿಯೇ ಇತ್ತು. ಯಾಕಪ್ಪ ಅಂತಂದರೆ ಚಿರಂಜೀವಿ ಸರ್ಜಾ ಅವರು ಒಂದು ಮರಣ ಹೊಂದಿದ ನಂತರ ಒಂದು 6 ತಿಂಗಳುಗಳ ಕಾಲ ನಾನು ಚೆನ್ನಾಗಿಯೇ ಇದ್ದೆ. ಸೊ ಎಲ್ಲವನ್ನ ಮೇಂಟೈನ್ ಮಾಡ್ತಾ ಬಂದೆ. ಯಾಕಪ್ಪ ಅಂತಂದರೆ ಮನೆ ಕೆಲಸ ಆಗಿರ್ಬೋದು, ಇನ್ನು ರಾಯನ್ನ ನೋಡ್ಕೊಳ್ಳೋದಾಗಿರ್ಬೋದು, ಹಾಗೆ ಇನ್ನು ನೋಡಬೇಕಾದ್ರೆ ನನ್ನ ಕೆಲಸ ಆಗಿರ್ಬೋದು, ಇವೆಲ್ಲವನ್ನು ನೋಡ್ಕೋದು ಒಂದು ಸುಲಭ ಅನಿಸಿತ್ತು. ಆವಾಗ ಸ್ವಲ್ಪ ನೋಡ್ಕೊಳ್ತಾ ಬಂದೆ. ಅದಾದ ನಂತರ ದಿನದಿಂದ ದಿನಕ್ಕೆ ಸೊ ಎಲ್ಲ ಕೆಲಸಗಳು ನನಗೆ ಭಾರ ಅನಿಸೋಕೆ ಸ್ಟಾರ್ಟ್ ಆದವು. ಯಾಕಪ್ಪ ಅಂತಂದರೆ ಎಲ್ಲ ಜವಾಬ್ದಾರಿನೂ ನಾನೇ ಹೊತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಸೊ ಯಾಕಂತಂದರೆ ಈ ಕಡೆ ರಾಯನ್ನನ್ನು ನೋಡ್ಕೋಬೇಕು, ಈ ಕಡೆ ನನ್ನ ಸ್ವಂತ ಬಿಸ್ನೆಸ್ಸನ್ನು ನೋಡ್ಕೋಬೇಕು, ಈ ಕಡೆ ಮನೆ ಕೆಲಸವನ್ನು ನೋಡ್ಕೋಬೇಕು, ಎಲ್ಲವೂ ಕೂಡ ನನಗೆ ಒಂಥರ ಭಾರ ಅನಿಸ್ತಾ ಇದೆ ಅಂತಕ್ಕಂಥ ಮಾತಲ್ಲಿ ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಇನ್ನು ರಾಯನ್ನ ಸ್ಕೂಲ್ಗೆ ಹೋಗಬೇಕಾದ್ರೆ ಎಲ್ಲರೂ ನಾನೇ ಸಿಂಗಲ್ ಪೇರೆಂಟಾಗಿ ಹೋಗೋದು ಆಗ್ತಾ ಇದೆ. ಸೊ ತಂದೆ ತಾಯಿ ಎಲ್ಲರೂ ಒಟ್ಟೊಟ್ಟಿಗೆ ಬಂದಿರ್ತಾರೆ. ಸೊ ನಾನು ಸಿಂಗಲ್ ಪೇರೆಂಟಾಗಿ ಹೋಗೋದಾಗಿದೆ. ಸೊ ಇದೆಲ್ಲವನ್ನು ನೋಡಿದರೆ ನನಗೆ ಇನ್ನೊಬ್ಬ ಪಾರ್ಟ್ನರ್ ಬೇಕು, ಇನ್ನೊಂದು ಮದುವೆ ಆಗೋದ್ರಲ್ಲಿ ನಾನು ತಪ್ಪಿಲ್ಲ, ಇನ್ನೊಂದು ಪ್ರೀತಿಯನ್ನು ಹುಡ್ಕೋದ್ರಲ್ಲಿ ನಾನು ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ನಟಿ ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಮೊಟ್ಟ ಮೊದಲನೇದಾಗಿ ನಾನು ತಪ್ಪು ಅಂದ್ಕೊಂಡಿದ್ದೆ. ಸ್ವತಃ ನನ್ನ ತಂದೆ ತಾಯಿಯವರು ನನಗೆ ಮನವರಿಕೆಯನ್ನು ಮಾಡಿಸಿದ್ರು. ನೀನಿನ್ನೂ ಚಿಕ್ಕವಳು, ನೀನು ಇನ್ನೊಂದು ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಸೊ ಅಷ್ಟಕ್ಕೂ ನೀನೇನು ಮೋಸ ಮಾಡಿ ಇನ್ನೊಂದು ಮದುವೆ ಆಗ್ತಿಲ್ಲ, ಸೊ ನಿನ್ನ ಪತಿ ಒಂದು ಮರಣ ಹೊಂದಿದ್ದಾರೆ, ಸೊ ನೀನು ಮೋಸ ಏನು ಮಾಡ್ತಿಲ್ಲ ಅಂತಕ್ಕಂಥ ಮಾತನ್ನು ನನ್ನ ತಂದೆ ತಾಯಿಯವರು ನನಗೆ ಮನವರಿಕೆ ಮಾಡಿಸಿದ್ರು ಅಂತಕ್ಕಂಥ ಮಾತನ್ನು ಇಲ್ಲಿ ನಟಿ ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಇನ್ನು ಎರಡನೇ ಮದುವೆ ಆಗ್ತಿದ್ದಾರೆ ಅಂತಕ್ಕಂಥ ಸುದ್ದಿಗಳು ತುಂಬ ಅಂದರೆ ತುಂಬಾ ವೈರಲ್ ಆಗ್ತಾ ಇವೆ. ಸೊ ಯಾರು ಗಂಡು ಏನು ಅಂತಕ್ಕಂಥದ್ದನ್ನು ಸ್ವತಃ ಅವರೇ ಅವರ ಬಾಯಿಂದ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ನಾನು ಎರಡನೇ ಮದುವೆಯನ್ನು ಆಗ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ನನ್ನ ತಂದೆ ತಾಯಿಯವರು ನನಗೆ ಒಂದು ಗಂಡನ ಹುಡುಕ್ತಾ ಇದ್ದಾರೆ, ಆದಷ್ಟು ಬೇಗ ನಾನು ಎರಡನೇ ಮದುವೆಯನ್ನು ಆಗ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಸೊ ಗಂಡನ ಹುಡುಕಿದಾರ ಏನು ಅಂತಕ್ಕಂಥ ಮಾಹಿತಿಗೆ ಒಂದು ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ. ಸೊ ಖಂಡಿತವಾಗ್ಲೂ ಆದಷ್ಟು ಬೇಗ ನಿಮ್ಗೆ ತಿಳಿಸ್ತೀನಿ, ಈಗ ಯಾವುದೇ ಮಾಹಿತಿಯನ್ನು ಕೊಡಲು ನಾನು ಇಷ್ಟಪಡೋದಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ನಟಿ ಮೇಘ್ನಾ ರಾಜ್ರವರು ಒಂದು ಹೇಳಿದ್ದಾರೆ. ಸೊ ಅವರ ತಂದೆ ತಾಯಿಯವರು ಅವರ ಕೊಲಿಜನ್ನಲ್ಲಿ ಒಬ್ಬ ಹುಡುಗನನ್ನು ನೋಡಿದ್ದಾರೆ. ಅಂದರೆ ಅವರ ಒಂದು ತಾಯಿಯವರ ಒಂದು ಸಂಬಂಧಿಕರಲ್ಲಿ ಒಂದು ಹುಡುಗನನ್ನು ನೋಡಿದ್ದಾರೆ ಅಂತಕ್ಕಂಥದ್ದನ್ನು ಸೊ ಸ್ವತಃ ಕೆಲವೊಂದಿಷ್ಟು ಮೂಲಗಳಿಂದ ತಿಳಿದು ಬಂದಿವೆ. ಸೊ ಕಾದು ನೋಡಬೇಕಾಗಿದೆ ಮೇಘ್ನಾ ರಾಜ್ರವರು ಯಾರನ್ನ ಮದುವೆ ಆಗ್ತಾರೆ ಅಂತಕ್ಕಂಥದ್ದು. ಕೆಲವೊಂದಿಷ್ಟು ಊಹಾಪೋಹಗಳಿಗೆ ಏನಾಗ್ತಾ ಇದೆಯಪ್ಪ ಅಂತಂದರೆ, ಒಂದು ಕನ್ನಡ ನಟನೊಂದಿಗೆ ಇವರ ಮದುವೆ ಆಗಲಿದೆ, ಎರಡನೇ ಮದುವೆ ಅಂತಕ್ಕಂಥ ಊಹಾಪೋಹಗಳು ಬರ್ತಾ ಇವೆ. ಸೊ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ ಏನಾಗ್ತದೆ ಅನ್ನೋದನ್ನು. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಒಂದು ನಟಿ ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗೋದು ಸರಿನಾ ಅಥವಾ ತಪ್ಪಾ? ಸೊ ಚಿರಂಜೀವಿ ಸರ್ಜಾ ಅವರ ಅಭಿಮಾನಿಗಳು ಅತಿಗೆ ನೀವು ತಪ್ಪು ಮಾಡ್ತಾ ಇದ್ದೀರಾ, ನೀವು ಎರಡನೇ ಮದುವೆ ಆಗೋದು ತಪ್ಪು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದರ ಕಮೆಂಟ್ ಮಾಡಿ.